ಹರೇ ಶ್ರೀನಿವಾಸ. ಇವತ್ತು ಕಡಲೆಬೇಳೆ ನೆನೆ ಹಾಕಿ ಆಂಬಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮಗೆಲ್ಲ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಪಾವು ಕಡಲೆಬೇಳೆನ ಒಂದು 5-6 ಗಂಟೆ ನೆನೆಸಿ ನೀವು ಚೆನ್ನಾಗಿ ಕಡಲೆಬೇಳೆನ ಆರಿಸಿ ಚೆನ್ನಾಗಿ ತೊಳೆದು ಒಳ್ಳೆ ನೀರು ಹಾಕಿ ಒಂದು 6 ಗಂಟೆ ಟೈಮ್ ನೆನೆಸ್ಬೇಕು. ನೋಡಿ, ಚೆನ್ನಾಗಿ ನೆಂದರೆ ಗರ್ಗರಿಯಾಗಿ ಬರುತ್ತೆ. ಸರಿನಾ? ಇವಾಗ ಇದಕ್ಕೆ ಏನೇನು ಪದಾರ್ಥ ಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಹೋಳು ಕಾಯಿ ತುರಿ ನೀವು ಜಾಸ್ತಿ ಹಾಕಿದಷ್ಟು ಕೂಡ ಚೆನ್ನಾಗಿರುತ್ತೆ ಆಂಬಡೆಗೆ. ಸರಿನಾ? ಇವಾಗ ಕೊತ್ತಂಬರಿ ಸೊಪ್ಪು ಬೇಕು. ಒಂದು 4-5 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಒಂದು ಸ್ವಲ್ಪ ಶುಂಠಿ. ಇದನ್ನೆಲ್ಲನೂ ಕೂಡ ರುಬ್ಬಕ್ಕೆ ಹಾಕೋಬಾರ್ದು. ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಕಡಲೆಬೇಳೆ ತೊಳೆದು ಇಟ್ಕೊಂಡಿದ್ದೀವಲ್ಲ, ಒಂದು 2 ಹಿಡಿನ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ಮಿಕ್ಕಿದೆಲ್ಲನೂ ಕೂಡ ಅರ್ಧ ರುಬ್ಬಬೇಕು. ಹೇಗೆ ರುಬ್ಬಬೇಕು, ಅದಕ್ಕೆ ಪದಾರ್ಥಕ್ಕೆ ಏನೇನು ಹಾಕಬೇಕು ಅಂತ ನೋಡೋಣ ಬನ್ನಿ. ಹರೇ ಶ್ರೀನಿವಾಸ. ಇವಾಗ ನಾನು ಕಡಲೆಬೇಳೆನ ಅರ್ಧ ರುಬ್ಕೊಂಬಂದಿದ್ದೀನಿ. ಇದಕ್ಕೆ ನೀವು 2 ಹಿಡಿ ಕಡಲೆಬೇಳೆ ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಇವಾಗ ಒಂದು ಪಾತ್ರೆಗೆ ರುಬ್ಬಿರೋದು ಕಡಲೆಬೇಳೆ ಮತ್ತು ಈ ಕಡೆ ಸಪ್ರೇಟಾಗಿ ಇಟ್ಟಿರೋದು ಕಡಲೆಬೇಳೆ ತೋರಿಸ್ತಾ ಇದ್ದೀನಿ, ಅದನ್ನು ಹಾಕಿ, ಮತ್ತು ಕರಿಬೇವು ಕೊತ್ತಂಬರಿ ಅದನ್ನು ಸಣ್ಣಗೆ ಹೆಚ್ಚಾಕಿ, ನಾನು ಇವಾಗ ರುಬ್ಬೋದಕ್ಕೆ ಏನು ಮಾಡಿದೆ ಗೊತ್ತಾ, ಶುಂಠಿ, ಉಪ್ಪು, ಹಸಿಮೆಣಸಿನ್ಕಾಯಿ 3 ಕೂಡ ರುಬ್ಬಕ್ಕೆ ಹಾಕ್ಕೊಂಬಿಟ್ಟೆ. ಹಾಗೆ ಹೆಚ್ಚಿಬಿಟ್ರೆ ಮಕ್ಕಳಿಗೇನಾರ ಬಾಯಿಗೇನಾರ ಸಿಕ್ಕಿದ್ರೆ ಖಾರ ಆಗುತ್ತೆ ಅಂತ. ಶುಂಠಿನೂ ಕೂಡ ರುಬ್ಬಕ್ಕೆ ಸಣ್ಣಗೆ ಹೆಚ್ಚು ಹಾಕ್ಕೊಂಬಿಡಿ. ಮೇಲೂ ಕೂಡ ಹಾಕೋಬೋದು, ಅದು ನಿಮ್ಮ ಇಷ್ಟ. ಆಮೇಲೆ ಇವಾಗ ನಾನು ಕಾಯಿ ತುರಿ ತೋರಿಸ್ತಾ ಇದ್ದೀನಿ. ಕಾಯಿ ತುರಿನಾದರೂ ಹಾಕೋಬೋದು, ಮತ್ತು ಕಾಯಿ ಪೀಸ್ ಮಾಡಿ ಸಣ್ಣದಾಗಿ ಹೆಚ್ಚಿನೂ ಕೂಡ ನೀವು ಇದಕ್ಕೆ ಹಾಕೋಬೋದು. ಇದೊಂಥರ ಮಾಡಿ ಇನ್ನೊಂದು ಸತಿ ಮಾಡಬೇಕಾದ್ರೆ ಕಾಯಿ ಪೀಸ್ ಹಾಕ್ಕೊಳ್ಳಿ. ಈಗ ನಾನು ತೆಂಗಿನ ತುರಿ ಹಾಕೋತಾ ಇದ್ದೀನಿ. ಇದಕ್ಕೆ ರುಬ್ಬುವಾಗಲೇ ಉಪ್ಪು ಹಾಕೋಬೋದು. ಎಲ್ಲನೂ ಇವಾಗ ಕಲಿಸ್ಬಿಟ್ಟು ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಕರಿಯೋದು. ನೋಡಿ, ಇವಾಗ ತೆಂಗಿನಕಾಯಿ ನಾನು ಹಾಕೋತಾ ಇದ್ದೀನಿ. ಇದ್ರ ಮೇಲೆ ತೆಂಗಿನಕಾಯಿ ನೀವು ಎಷ್ಟು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಕಾಯಿ ಪೀಸ್ ಆದರೂ ಕೂಡ ಹಾಕ್ಕೋಬೋದು. ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಅಗಲವಾಗಿ ನೀವು ಕೈ ಮೇಲೆ ತಟ್ಕೊಂಡು ಎಣ್ಣೆಲಿ ನೀಟಾಗೆ ಹಾಕಬೇಕು. ಸ್ವಲ್ಪ ನಿಧಾನವಾಗಿ ಕರೀರಿ. ಗರ್ಗರಿಯಾಗಿ ಈ ಚಳಿಗಾಲದಲ್ಲಿ ರುಚಿಯಾದ ಕಡಲೆಬೇಳೆ ಆಂಬಡೆನ ತಿನ್ಬೋದು. ನೋಡೋಣ ರುಚಿ ಹೇಗೆ ಬಂದಿದೆ ಅಂತ. ಇವಾಗ ಮುಂದಕ್ಕೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ನಾನು ಕಲಸಿದ್ದೀನಿ ನಾನು. ಇವಾಗ ನಿಮಗೆ ಇನ್ನೂ ರುಚಿ ಬರಬೇಕು ಅಂದರೆ ಪುದೀನ ಸೊಪ್ಪಿರುತ್ತಲ್ಲ, ಅದನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಹಾಕ್ಕೊಂಡು ನೀವು ಆಂಬಡೆ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವಾಗ ಬಾಣಲೆಯಲ್ಲಿ ಎಣ್ಣೆ ಇಟ್ಬಿಟ್ಟು ಹೇಗೆ ಕರಿಯೋದು ಅಂತ ನಾನು ತೋರಿಸ್ತೀನಿ ಬನ್ನಿ. ನಾನು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕೋವಾಗ ಮಾತಾಡಬಾರ್ದು ಅಂತ ಹೇಳ್ತಾರೆ. ಮಾತಾಡಿದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಅಂತಾರೆ. ಅದರಿಂದ ನಾನು ಎಣ್ಣೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೀವು ಕೈಗೆ ಅಂಗೈ ಇದೆಯಲ್ಲ, ಅಲ್ಲೊಂಚೂರು ಎಣ್ಣೆ ಹಚ್ಕೊಂಡು ಉಂಡೆ ಮಾಡಿಕೊಂಡು ತಟ್ಟಿ ಇದಕ್ಕೆ ನೀವು ಬಿಡಬೇಕು. ಎಣ್ಣೆಗೆ ಬಿಟ್ಟು ನಿಧಾನಕ್ಕೆ ಕರಿಬೇಕು. ಮಾಡೋಣ, ಬರ್ತೀರಾ? ನೋಡಿ, ಇವಾಗ ನಾನು ಒಂಚೂರು ಹಾಕಿದ್ದೀನಿ. ಇವಾಗ ಕೈಯಲ್ಲಿ ಉಂಡೆ ತೆಗೆದು ನೀವು ಈ ಎಣ್ಣೆ ಒಳಗಡೆಗೆ ನೀವು ಹಾಕಬೇಕು. ಚಿಕ್ಕ ಉಂಡೆ ತೊಗೊಳ್ಳಿ. ಒಂದು ನೆಲ್ಲಿಕಾಯಿ ಗಾತ್ರ, ಕಿರ್ನೆಲ್ಲಿಕಾಯಿ ಗಾತ್ರ ನೀವು ಉಂಡೆ ಮಾಡಿ ಹೆಬ್ಬೆಟ್ಟಲ್ಲಿ ಹೀಗಂದು ನೀವು ಎಣ್ಣೆ ಒಳಗಡೆಗೆ ಹಾಕ್ಬೋದು. ಇವಾಗ ನಾನು ಹೇಗೆ ಹಾಕ್ತೀನಿ ಅಂತ ನೋಡೋಣ ಬನ್ನಿ. ನಾನು ಒಂದು ಒಬ್ಬೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಗರಿಗರಿಯಾಗಿ. ನೋಡಿ, ಶಬ್ದ ಗೊತ್ತಾಗುತ್ತಲ್ಲ ನಿಮಗೆ. ನೋಡಿ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವೊಂದು ಸ್ವಲ್ಪ ಒಂದು 2 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು 2ನೇ ಒಬ್ಬೆಗೆ ಮಾಡಿ, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಈ ಚಳಿಲಿ ಮಾಡ್ಕೊಂಡು ತಿನ್ನಿ. ಎಷ್ಟು ಗರಿಗರಿ ಬಂದಿದೆ ಗೊತ್ತಾಯ್ತಾ, ತುಂಬ ಚೆನ್ನಾಗಿದೆ. ನೋಡಿ ಹೆಂಗೆ
ತಗೋಬೇಕು ಅಂದರೆ ನೋಡಿ, ಒಂದಿಷ್ಟು ದಪ್ಪ ತೊಗೊಳ್ಳಿ. ಇಷ್ಟು ದಪ್ಪ ತೊಗೊಂಡು ಇಷ್ಟೇ ಸಾಕು, ಚಿಕ್ಕದು. ಹೆಬ್ಬೆಟ್ಟಲ್ಲಿ ಒಂದು ಅಗಲ ಮಾಡ್ಕೊಳ್ಳಿ. ಹಿಂಗೆ ಅಗಲ ಮಾಡಿಕೊಂಡು ಮೆತ್ತಿಗೆ ಎಣ್ಣೆಗೆ ಹಾಕಬೇಕು, ಸರಿನಾ? ಒಂದು ಉಂಡೆ ತೊಗೊಂಡು ಮೆತ್ತಿಗೆ ಹಿಂಗೆ ಮಾಡಿ ಎಣ್ಣೆಲಿ ಹಾಕಬೇಕು. ಸ್ವಲ್ಪ ತೆಳ್ಳಗಿದ್ರೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಒಬ್ಬೆ ಮಾಡೋಣ. ಹರೇ ಶ್ರೀನಿವಾಸ. ನೋಡಿ, ಗರಿಗರಿಯಾದ ಕಡಲೆಬೇಳೆ ಆಂಬಡೆ ರೆಡಿಯಾಗಿದೆ. ಅರ್ಧ ಖಾಲಿ ಆಯಿತು. ಇನ್ನು ಅರ್ಧ ನಾನು ಬೇಗ ವಿಡಿಯೋ ಮಾಡದೆ ಹೋದರೆ ಅದು ಕೂಡ ಸಿಗಲ್ಲ. ಮನೆಗೆ ಮೊಮ್ಮಕ್ಕಳೆಲ್ಲ ಬಂದಿದ್ದರು, ಎಲ್ಲ ಒಂದೊಂದಾಗಿ ತೊಗೊಂಡು ಖಾಲಿ ಆಗ್ತಾಯಿದೆ. ಅದಕ್ಕೆ ಬೇಗ ಎಷ್ಟಿದೆಯೋ ಅಷ್ಟನ್ನು ನಾನು ಒಂದು ತಟ್ಟೆಲಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಗರಿಗರಿಯಾಗಿ. ಒಂದು ಲೋಟ ಬಿಸಿ ಬಿಸಿಯಾಗಿ ಸ್ಟ್ರಾಂಗ್ ಕಾಫಿ ಇಟ್ಕೊಂಡು ಈ ಆಂಬಡೆನ ತಟ್ಟೆಗೆ ಹಾಕ್ಕೊಂಡು ಒಂದು ಸತಿ ಶ್ರೀಕೃಷ್ಣ ನಿಂಗೆ ಪ್ರೀತಿ ಆಗಲಿ ಅಂತ ಹೇಳಿ ಇದನ್ನು ತಿಂತು ಅಂತಂದರೆ ಯಾವುದೇ ನಮಗೆ ರೋಗ ಆಗಲಿ ಅದೆಲ್ಲನೂ ಕೂಡ ನಮಗೆ ಬರಲ್ಲ. ನೋಡಿದ್ರಲ್ಲ, ನೀವು ಕೂಡ ಮಾಡಿಕೊಂಡು ಹೇಗಿದೆ ರುಚಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ? ಹರೇ ಶ್ರೀನಿವಾಸ.